ಹೇ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಪಾರ್ಟ್ 1 ವಿಡಿಯೋ ಎಲ್ಲರೂ ನೋಡಿದ್ದೀರಾ ಅಂತ ನಾನು ಅಂದ್ಕೊಳ್ತೀನಿ. ಸೊ ಇವಾಗ ನೀವು ನೋಡ್ತಾ ಇರೋದು ಪಾರ್ಟ್ 2 ವಿಡಿಯೋ. ಸೊ ನಾನು ಪಾರ್ಟ್ 1 ವಿಡಿಯೋನ ಎಲ್ಲಿ ಎಂಡ್ ಮಾಡಿದ್ದೆ ಅಂತ ಅಂದರೆ, ಅವರು ಡ್ರೆಸ್ನ ಚೇಂಜ್ ಮಾಡೋದಕ್ಕೆ ಹೋಗ್ತಾರಲ್ಲ, ಸೊ ಅಲ್ಲಿ ಎಂಡ್ ಮಾಡಿದ್ದೆ. ಈಗ ಆಲ್ಮೋಸ್ಟ್ ಅವ್ರದ್ದು ಡ್ರೆಸ್ ಚೇಂಜಿಂಗ್ ಎಲ್ಲ ಮುಗ್ದಿದೆ. ಸೊ ಇವಾಗ ಎಂಟ್ರಿ ಇರ್ತಾ ಇದೆ. ಅವ್ರು ಎಂಟ್ರಿ ಆಗಿ ಸ್ಟೇಜ್ ಮೇಲೆ ಹೋದ ನಂತರ ಏನು ಎಲ್ಲರೂ ಒಟ್ಟಿಗೆ ಎಂಟೈರ್ ಫ್ಯಾಮಿಲಿ ಎಲ್ಲರೂ ನಿಂತು ಎಂಗೇಜ್ಮೆಂಟ್ ರಿಂಗ್ಸ್ ಏನಿತ್ತು, ಸೊ ಆ ಡೆಕೋರೇಟಿವ್ ಆಗಿರೋವಂಥ ಒಂದು ಪ್ಲೇಟ್ಸಲ್ಲಿ ಏನು ಎಂಗೇಜ್ಮೆಂಟ್ ರಿಂಗ್ ಇತ್ತು, ಸೊ ಆ ಒಂದು ರಿಂಗ್ ಇಟ್ಕೊಂಡು ಎಂಟೈರ್ ಫ್ಯಾಮಿಲಿ ಅಂದರೆ ಎರಡೂ ಕಡೆ ಫ್ಯಾಮಿಲಿಯವರು ನಿಂತು ಫೋಟೋಸ್ನ ತೆಗೆಸ್ಕೊಳ್ತಾ ಇದ್ದಾರೆ. ಸೊ ಫೋಟೋಸ್ ತೆಗೆಸ್ಕೊಂಡ ನಂತರ ಅವರು ಹಾರ ಚೇಂಜ್ ಮಾಡ್ಕೊಳ್ಳೋ ಅಂಥ ಪ್ರೊಸೆಸಿಂಗ್ ಇರುತ್ತೆ. ಇನ್ನು ಇಲ್ಲಿ ಹುಡುಗಂಗೆ ಹಾರ ಹಾಕಬೇಕಾದ್ರೆ ಒಂದು ಫನ್ನಿ ಮೂಮೆಂಟ್ಸ್ನ ಕ್ರಿಯೇಟ್ ಮಾಡ್ತಾರೆ. ಸೊ ಅವರು ಹಾರ ಹಾಕಿಸ್ಕೊಳ್ಳೋದಕ್ಕೆ ಕಾಲೆತ್ಬಿಟ್ಟು ಬೆಂಡ್ ಮಾಡ್ತಾಯಿದ್ದಾರೆ. ಸೊ ಹಾಕಿಸ್ಕೊಳ್ಳೋದಕ್ಕೆ ಎಂಗೇಜ್ಮೆಂಟ್ ಅಂತ ಬಂದಾಗ ಇದೆಲ್ಲ ಕಾಮನ್ ಆಗಿದ್ದೇ ಇರುತ್ತಲ್ಲ. ಸೊ ಒಂದೊಂದು ಫನ್ನಿ ಮೂಮೆಂಟ್ಸ್ನ ಕ್ರಿಯೇಟ್ ಮಾಡೋದು. ಸೊ ಹಾಗೆ ಹುಡುಗಿಗೂ ಹಾರ ಹಾಕಿದ್ದಾಯಿತು. ಇನ್ನು ರಿಂಗ್ ಎಕ್ಸ್ಚೇಂಜ್ ಮಾಡ್ತಾರೆ. ಸೊ ರಿಂಗ್ ಎಕ್ಸ್ಚೇಂಜ್ ಮಾಡಬೇಕಾದ್ರೆ ಹುಡುಗಿ ನೋಡಿ ನೀ ಬೆಂಡ್ ಮಾಡಿಬಿಟ್ಟು ರಿಂಗ್ನ ಹುಡುಗಂಗೆ ವೇರ್ ಮಾಡ್ತಾಯಿದ್ದಾರೆ. ಸೊ ಅದೇ ರೀತಿಯಲ್ಲೇ ಹುಡುಗನೂ ಕೂಡ ಅಲ್ಲೂ ಇನ್ನೂ ಒಂದು ಫನ್ನಿ ಮೂಮೆಂಟ್ಸ್ನ ಕ್ರಿಯೇಟ್ ಮಾಡ್ತಾರೆ. ಸೊ ನಾನು ಹಾಕೋದಿಲ್ಲ ಅಂತ ಹೇಳಿಬಿಟ್ಟು ಮತ್ತೆ ಒಂದು ರಿಂಗ್ನ ಹಾಕ್ತಾರೆ. ಮತ್ತು ಇಲ್ಲಿ ರಿಂಗ್ ಎಕ್ಸ್ಚೇಂಜ್ ಮಾಡಿದ್ದಾದಮೇಲೆ ಸ್ವೀಟ್ನ ಕೊಡ್ತಾರೆ. ಹುಡುಗಿಗೆ ತಿನ್ನಿಸ್ಬೇಕು, ಹಾಗೆ ಹುಡುಗಂಗೆ ತಿನ್ನಿಸೋದಿರುತ್ತೆ. ಇದಾದಮೇಲೆ ಅವ್ರದ್ದೊಂದು ಕೇಕ್ ಕಟಿಂಗ್ ಸೆಲೆಬ್ರೇಷನ್ ಇರುತ್ತೆ. ಆ್ಯಕ್ಚುಲಿ ಇನ್ನೊಂದು ಏನಪ್ಪ ಅಂತ ಅಂದರೆ, ಕೇಕ್ ಕಟ್ಟಿಂಗು ಎರಡೆರಡು ಕೇಕ್ ಕಟ್ಟಿಂಗ್ ಆಗುತ್ತೆ. ಒಂದು ಹುಡುಗ ಇದ್ದಾರಲ್ವ, ಅವ್ರ ತಂದೆ ಬರ್ಡೇ ಇತ್ತು. ಸೊ ಮೇ ಬಿ ಇವರು ಪ್ಲ್ಯಾನಿಂಗಲ್ಲಿ ಎಂಗೇಜ್ಮೆಂಟ್ನ ಅವತ್ತೇ ಇಟ್ಟಿದ್ರು ಅಂತ ನಾವು ಅಂದ್ಕೊಂಡಿದ್ದೀವಿ. ಬಟ್ ತುಂಬಾ ಚೆನ್ನಾಗಿತ್ತು. ಈ ಕಟ್ ಮಾಡ್ತಾ ಇರೋದು ಬಂದು ಇವರಿಬ್ಬರದ್ದು ಸೆಲೆಬ್ರೇಷನ್ ಮಾಡಿದ್ದು ಅವ್ರ ಫ್ಯಾಮಿಲಿಯರ್ಸ್ ಹಾಗೆ ಫ್ರೆಂಡ್ಸು. ಮತ್ತು ಇನ್ನೊಂದು ಕೇಕ್ ಬರುತ್ತೆ, ಅದು ಅವರ ಪಪ್ಪ ಬರ್ಡೇದು. ಈಗ ಎಂಟ್ರಿ ಆಗ್ತಾ ಇದ್ದಾರಲ್ಲ, ಸೊ ಇವ್ರು ಬಂದು ಹುಡುಗ ಅಪ್ಪ, ಹಾಗೆ ಗ್ರೀನ್ ಸ್ಯಾರಿ ಇದ್ದಾರಲ್ಲ, ಸೊ ಅವ್ರು ಬಂದು ಅಮ್ಮ. ಇವಾಗ ಅವ್ರ ಕೇಕ್ ಕಟ್ಟಿಂಗಿಗೆ ಎಂಟೈರ್ ಫ್ಯಾಮಿಲಿ, ಹುಡುಗ ಫ್ಯಾಮಿಲಿ ಹಾಗೆ ಹುಡುಗಿ ಫ್ಯಾಮಿಲಿ, ಎರಡು ಫ್ಯಾಮಿಲಿ ಸೇರಿ ಕೇಕ್ ಕಟ್ಟಿಂಗ್ಸ್ನ ಮಾಡಿಸ್ತಾ ಇದ್ದಾರೆ. ಇವ್ರು ಡ್ಯಾನ್ಸ್ ಏನು ನೋಡ್ತಾ ಇದ್ದೀರಲ್ಲ, ಸೊ ಇವರೆಲ್ಲ ಕೊರಿಯೋಗ್ರಾಫರ್ನ ಕರೆಸಿ ಡ್ಯಾನ್ಸ್ನ ಪ್ರಾಕ್ಟೀಸ್ ಮಾಡಿರೋದು. ಸೊ ಹುಡುಗ ನಮ್ಮ ಬಂದು ಮಹಾರಾಷ್ಟ್ರದಲ್ಲಿ ಇದ್ದಿದ್ದು, ಸೊ ಹಾಗಾಗಿ ಅವ್ರು ಬಂದು ಪ್ರಾಕ್ಟೀಸ್ ಮಾಡಿರಲಿಲ್ಲ. ಹುಡುಗಿ ಅಮ್ಮ ಒಂದು ದಿನದಲ್ಲೇ ಹೋಗಿ ಡ್ಯಾನ್ಸ್ನ ಕಲ್ತ್ಕೊಂಡು ವೀಡಿಯೋಸ್ನ ಶೇರ್ ಮಾಡಿದ್ರಂತೆ. ಸೊ ಆ ವಿಡಿಯೋನ ನೋಡಿಕೊಂಡು
ಇಲ್ಲಿ ನೋಡಿ ಹುಡುಗ ಹುಡುಗಿ ಇಬ್ಬರು ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡ್ತಾ ಇದ್ರೆ ಅವರ ರಿಲೇಟಿವ್ಸ್ ಅಂದರೆ ಕಸಿನ್ಸ್ ಎಲ್ಲರೂ ಕೆಳಗಡೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಈ ಸಾಂಗಿಗೆ. ಸೊ ನೋಡಿ ಹೇಗೆ ಮಾಡ್ತಾ ಇದ್ದಾರೆ ಅಂತ. ಎಲ್ಲ ಪ್ರೋಗ್ರಾಮ್ ಮುಗಿಸ್ರಲ್ಲ ಆಲ್ಮೋಸ್ಟ್ 11:30 ಆಗಿತ್ತು. ಸೊ ಸ್ನೋ ನೋಡಿ ಹೇಗೆ ಬೀಳ್ತಾ ಇದೆ, ನಿಜವಾಗ್ಲೂ ಮಳೆ ಬರೋ ಥರ ಬರ್ತಾ ಇತ್ತು ಸ್ನೋ. ಬಟ್ ನಾವು ಅಲ್ಲಿಂದ ಹೊರಟು ಮನೆಗೆ ಅಲ್ಲಿ ಕಡಿಮೆ ಇತ್ತು ಇವೆಂಟಲ್ಲಿ. ಸೊ ಮನೆಗೆ ಹೋಗ್ತಾ ಇದ್ದಂಗೆ ನೋಡಿ ಎಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇದೆ ಸ್ನೋ.